ಸರ್ವಧರ್ಮ ಸಮನ್ವಯತೆ ಸಮಾಜದಲ್ಲಿ ಇದೆಯೋ ಎಲ್ಲೋ ಗೊತ್ತಿಲ್ಲ, ನಮ್ಮ ಆಚರಣೆಯಲ್ಲಿ ತರ್ತೀವಿ ಅಂತ. ನಾವು 31ನೇ ತಾರೀಕು ಕಂಠ ಪೂರ್ತಿ ಕುಡಿತೀವಿ, ಅರ್ಧ ಬಟ್ಟೆ ಹಾಕೊಳ್ತೀವಿ, ಬೆಳಗ್ಗೆ ಎದ್ಬಿಟ್ಟು ಶುಭ್ರವಾಗಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ಈ ಕಲ್ಚರು ಇದೆ ಗುರುಗಳೇ, ಏನು ಹೇಳ್ತೀರಿ? ಅಲ್ಲ, ಆರಂಭ ಯಾವಾಗಲೂ ಚೆನ್ನಾಗಿರ್ಬೇಕಂತೆ. ನೀವು ಹೇಗೆ ಶುರು ಮಾಡ್ತೀರೋ ಹಾಗೆ ಮುಂದುವರಿತೀರಿ, ಹೇಗೆ ಮುಂದುವರಿತೀರೋ ಹಾಗೆ ಪೂರ್ಣ ಮಾಡ್ತೀರಿ. ಈ ಮೊದಲನೇ ಹೆಜ್ಜೆ ತುಂಬ ಮುಖ್ಯ. ಒಂದು ನೃತ್ಯ ಕಾರ್ಯಕ್ರಮ ಅಂತ ಅಂದ್ಕೊಂಡ್ರೆ ಆಕೆ ಮೊದಲನೇ ಹೆಜ್ಜೆನೇ ತಪ್ಪಿದರೆ, ನೃತ್ಯಗಾತಿ ಅಥವಾ ನೃತ್ಯಗಾರ ಮೊದಲನೇ ಹೆಜ್ಜೆನೇ ತಪ್ಪಿದರೆ, ತಾಳ ತಪ್ಪಿದರೆ ಅದು ಮತ್ತೆ ಸರಿಯಾಗಲ್ಲ. ಅದು ಮುಂದೆ ಪೂರ್ತಿ ತಾಳ ತಪ್ತಾನೆ ಹೋಗುತ್ತಲ್ವ ಅದು ಅಂತ, ಯಾಕೆ ಮೊದಲೇ ತಪ್ಪಿದೆ ಅಲ್ವ ಅದು ಅಂತ. ಹೀಗೆ ಶುರು ಮಾಡಬೇಕಾದ್ರೆ ನಾವು ಕುಡಿದು ತೂರಾಡಿ ಶುರು ಮಾಡಿದರೆ ಇಡೀ ವರ್ಷ ಹೇಗೆ ನಡೆಯೋದು ಅಂತ ನಮ್ಮ ಮುಖ್ಯ ಪ್ರಶ್ನೆ ಇರೋದು. ಇದೆಲ್ಲ ಮಾಡಿದ್ಮೇಲೆ ದೇವ್ರ ಹತ್ರ ಹೋಗೋದಾ ಅಂತ. ದೇವ್ರ ಹತ್ರ ಹೋಗಬೇಕಾದ್ರೆ ಹೇಗಿರ್ಬೇಕು ನಾವು ಅಂತ. ಬಹುಶಃ ಅವರು ಎಷ್ಟು ರಾತ್ರಿ ಪಾನ ಮಾತ್ರ ಆಗಿರ್ತಾರೆ ಅಂದರೆ ದೇವ್ರ ಹತ್ರ ಹೋಗ್ಬೇಕಾದ್ರೆ ಪೂರ್ತಿ ಸರಿಯಾಗಿರಲ್ಲ ಅವರು. ಹೊರಗಡೆಯಿಂದ ಸ್ನಾನ ಮಾಡ್ಬೋದು, ಒಳಗಡೆ ಹೋಗಿರೋದು ಪೂರ್ತಿ ಅದು ಅದ್ರ ಪ್ರಭಾವ ಕಡಿಮೆ ಆಗಬೇಕಲ್ಲ ಅಂತ, ಆಗಿರಲ್ಲ ಅಂತ ಅನ್ಸುತ್ತೆ ಅಂತ. ಯಾವ ದೇವ್ರು ಒಪ್ಕೋತಾನೆ ನಮಸ್ಕಾರನ ಅಂತ. ಹಿಂದೂ ಹಬ್ಬಗಳು ಟಾರ್ಗೆಟ್ ಆಗ್ತಿರೋದನ್ನು ನಾವು ಕ್ರಮೇಣವಾಗಿ ಜಾಸ್ತಿ ಆಗ್ತಿರೋದನ್ನೇ ಗಮನಿಸ್ತಾ ಇದ್ದೀವಿ. ಗಣಪತಿ ಕೂರಿಸ್ತೀರಾ, ಅಲ್ಲಿ ಪರಿಸರ ಹಾನಿ ಅಂತಾರೆ. ದೀಪಾವಳಿಯಲ್ಲಿ ಪಟಾಕಿ ಸಿಡಿಸ್ತೀವ, ಪೊಲ್ಯೂಷನ್ ಅಂತಾರೆ. ಅದರ ಜೊತೆಯಲ್ಲಿ ಗಣಪತಿ ಮೆರವಣಿಗೆ ಸಂದರ್ಭದಲ್ಲಿ ಗದ್ದಲ ಆಗತ್ತೆ, ಹೀಗಾಗಿ ನಾಯ್ಸ್ ಪೊಲ್ಯೂಷನ್ ಅಂತಾರೆ. ನೀವು ಸಂಕ್ರಾಂತಿ ಅಂದರೆ ಅದು ಕೃಷಿಕರಿಗೋಸ್ಕರ ಮಾಡಿದ್ದು, ನಾವು ಯಾಕೆ ಮಾಡಬೇಕು? ಹಿಂಗೆ ಎಲ್ಲ ಹಬ್ಬಕ್ಕೂ ಕೂಡ ಒಂದು ಹೆಸರು ಕಟ್ಟಿ ಈ ಆಚರಣೆಯೇ ತಪ್ಪು ಅನ್ನೋ ಒಂದು ಮನಸ್ಥಿತಿಗೆ ನಮ್ಮ ಯುವ ಜನರನ್ನು ತರೋ ಪ್ರಯತ್ನ ಆಗ್ತಿದೆಯಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಗಣಪತಿ ಅದು ಯಾವಾಗ ಬಂತು ತುಂಬ ಚೆನ್ನಾಗಿ ಬಂತದು. ಗಣಪತಿನ ಮಣ್ಣಲ್ಲಿ ಮಾಡ್ತಾರೆ, ನೀರಲ್ಲಿ ಬಿಡ್ತಾರೆ. ಯಾಕೆಂದರೆ ಗಣಪತಿ ಹುಟ್ಟೋದು ಭೂತತ್ವದಲ್ಲಿ, ಮೂಲಾಧಾರ ಚಕ್ರ ಅಂತ ಏನು ಕರೀತಾರೆ ಭೂತತ್ವ, ಅಲ್ಲಿ ಗಣಪತಿ ಪ್ರಾದುರ್ಭಾವ ಆಗುತ್ತೆ. ಮುಂದಿನ ಸ್ವಾಧಿಷ್ಠಾನ ಚಕ್ರ ಜಲತತ್ವ ಅಲ್ಲಿರತಕ್ಕಂಥದ್ದು, ಅಲ್ಲಿ ಗಣಪತಿ ಲೀನ್ ಆಗ್ತಾನೆ ಅಂತ, ಶಿವನ ರೂಪ ತಗೋತಾನೆ ಮುಂದಕ್ಕೆ ಅಂತ ಯೋಗಶಾಸ್ತ್ರ ಬಲ್ಲವರು ಹೇಳೋವಂಥದ್ದು. ಅದಕ್ಕೆ ಪ್ರತ್ಯೇಕವಾಗಿ ಮಣ್ಣಲ್ಲಿ ಗಣಪತಿನ ಮಾಡ್ತಾಯಿದ್ರು, ನೀರಲ್ಲಿ ಬಿಡ್ತಾಯಿದ್ರು. ಏನೂ ಪೊಲ್ಯೂಷನ್ ಇಲ್ಲ, ಏನೂ ಪರಿಸರ ಹಾನಿ ಇಲ್ಲ. ಪರಿಸರ ಹಾನಿ ಯಾವಾಗ ಬಂತು, ಎಲ್ಲಿ ಬಂತು? ಮಾಡರ್ನಿಟಿಲಿ ಬಂತದು. ಅದಕ್ಕೆ ಯಾವಾಗ ನಾವು ವಿಷದ ಬಣ್ಣ ಬೆಳೆದ್ವು, ಅದನ್ನ ಯಾರು ಹೇಳಿದರು? ಯಾವ ಶಾಸ್ತ್ರ ಹೇಳಿದೆ? ನಮ್ಮಲ್ಲಿ ನಾವು ಮಾಡಲ್ಲ. ನಮ್ಮ ಮಠದಲ್ಲಿ ನಾವು ಅನೇಕ ವರ್ಷಗಳಿಂದ ಗಣಪತಿಗೆ ನಾವು ನೈಸರ್ಗಿಕ ಬಣ್ಣಗಳನ್ನು ಮಾತ್ರ ಕೊಡ್ತೀವಿ. ಈಗ ಮಸಿ ಇದೆ, ಉದಾಹರಣೆಗೆ ಅರಿಶಿಣ ಇದೆ, ಕುಂಕುಮ ಇದೆ, ಸುಣ್ಣ ಇದೆ, ಅಥವಾ ಹೂವು, ಹಸಿರು ಇಂಥದ್ದಿದೆ. ಇಂಥ ಬಣ್ಣ ಮಾತ್ರ ಕೊಡೋದು. ಯಾಕೆಂದರೆ ದೇವರಿಗೆ ವಿಷ ಹಚ್ಚಿ ಪೂಜೆ ಮಾಡಿದರೆ ವಿಷಕ್ಕೆ ಪೂಜೆ ಮಾಡಿದಾಗ ಆಗ್ಬಿಡುತ್ತೆ ಅಂತ. ನಿಜ. ಯಾಕಂದರೆ ವಿಷದ ಕೋಟ್ ಇದೆಯಲ್ಲ, ಅದನ್ನು ದಾಟಿ ದೇವ್ರ ಹತ್ರ ಹೋಗಬೇಕಾಗುತ್ತೆ ಅದು ಅಂತ, ಪೂಜೆ ಅಂತ. ಎಲ್ಲಿ ಸಮಸ್ಯೆ ಬಂದಿದೆ ಅಂದರೆ, ಸಮಸ್ಯೆ ಬಂದಿರೋವಂಥದ್ದು ನಾವು ಆಧುನಿಕತೆಯ ಭರಾಟೆಯಲ್ಲಿ ಗಣಪತಿಗೆ ಬಣ್ಣ ಹಚ್ಚೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಆ ಬಣ್ಣ ಎಲ್ಲಿಂದ ಬಂತು, ಎಂಥ ಬಣ್ಣ ಅದು ಅಂತ. ಅದನ್ನು ತೊಗೊಂಡ್ರೆ ನೀವು ಕೆರೆ ಮುಳುಗಿಸಿದ್ರೆ ಮೀನು ಸಾಯುತ್ತೆ, ಕುಡಿದವ್ರಿಗೂ ತೊಂದರೆ ಆಗುತ್ತೆ. ಇದು ಗಣಪತಿ ಹಬ್ಬ ತಂದವರು ತಪ್ಪಲ್ಲ ಅಂತ ಅಂದರೆ ಅದು ತುಂಬ ವೈಜ್ಞಾನಿಕವಾಗಿದೆ ಅಂತ, ಅದು ಚೆನ್ನಾಗೇ ಇದೆ ಅದು ಅಂತ, ತುಂಬ ತಾತ್ವಿಕವಾಗಿದೆ ಅಂತ. ಹೀಗೆ ಅದು ಯಾವ್ಯಾವ ಲೆಕ್ಕಾಚಾರದ ಮೇಲೆ ಬಂದಿದೆ, ಅದು ಹಾಗೆ ಬಂದಿಲ್ಲ. ಆದರೆ ನಾವೇನು ಸೇರಿಸಿದ್ವೋ ಅದು ತಪ್ಪಾಗಿ ಸೇರಿಸ್ತಿದ್ವಿ, ಏನನ್ನೋ ಸೇರಿಸ್ತಿದ್ವಿ. ಅದನ್ನು ತೊಗೊಂಡಾಗ ಅಲ್ಲಿ ಹೇಳಬಾರ್ದು ಅಂತ. ಉದಾಹರಣೆಗೆ ತಾಂಬೂಲ ಇದೆ, ತಾಂಬೂಲಕ್ಕೆ 13 ಗುಣಗಳನ್ನು ಹೇಳ್ತಾರೆ. ತಾಂಬೂಲಸ್ಯ ಸಖೇ ತ್ರಯೋದಶ ಗುಣಾಹ ಅಂತ. ಅದು ವಾತ ಪಿತ್ತ ಕಫ ಎಲ್ಲಕ್ಕೂ ಉಪಯೋಗ ಆಗ್ತಕ್ಕಂಥ ತುಂಬ ಒಳ್ಳೆಯ ವಸ್ತು ಅದು ಅಂತ. ಆ ತಾಂಬೂಲ ಇವತ್ತು ಒಳ್ಳೆ ಸ್ಥಿತಿಲಿ ಇದೆಯಾ ಅಂದರೆ ಇಲ್ಲ. ಯಾಕಿಲ್ಲ ಅಂದರೆ ತಂಬಾಕು ಬಂದು ಸೇರ್ಕೊಂಡಿದ್ದದಕ್ಕೆ ಅಂತ, ಹೊರಗಡೆಯಿಂದ ಅಂತ. ಈ ಸಹವಾಸ ದೋಷ ಅಂದರೆ ಅನ್ನೋದಕ್ಕೆ ತಾಂಬೂಲದಂಥ ಉದಾಹರಣೆ ಬೇರೆ ಯಾವುದೂ ಇಲ್ಲ ಅಂತ. ತುಂಬ ಉತ್ತಮವಾದ ವಸ್ತು. ಊಟ ಆದಮೇಲೆ ಸೇವನೆ ಮಾಡಬೇಕಾದ್ರೆ ಗೃಹಸ್ಥರಾದವರು ಸೇವನೆ ಮಾಡಿದ್ರು ತುಂಬ ಜೀರ್ಣಕ್ಕೆಲ್ಲ ತುಂಬ ಒಳ್ಳೆಯದದು. ಆದರೆ ಅಂಥ ವಸ್ತು ಎಲ್ಲಿ ಬಂತು ಅಂದರೆ ಮುಟ್ಬೇಡ ಅದನ್ನ ಅಂತ, ಹಾಕ್ಬೇಡ ಅದನ್ನ ಅಂತ. ಕಾರಣ ಏನು ಅಂದರೆ ಈ ತಂಬಾಕು ಬಂದು ಸೇರ್ಕೊಳ್ತಲ್ಲ, ಅದರಿಂದಾಗಿ ತಾಂಬೂಲಕ್ಕೆ ಕೆಟ್ಟ ಹೆಸರು ಬಂತು. ಹೀಗೆ ನಮ್ಮ ಆಚರಣೆಗಳು, ಉದಾಹರಣೆಗೆ ದೀಪಾವಳಿ ಪಟಾಕಿ ಅಂತ ತೊಗೊಂಡ್ರೆ, ದೀಪಾವಳಿ ದೀಪ ಹಚ್ಚಿ ಆಚರಣೆ ಮಾಡ್ತಾಯಿದ್ವು ಒಂದು ಕಾಲದಲ್ಲಿ. ಅದು ಯಾವ್ಯಾವ ಥರ ಪಟಾಕಿ ನಾವು ಆಚರಣೆ ಮಾಡ್ತಾಯಿದ್ವೋ ಆಯಾ ಥರನೇ ಇದ್ದರೆ ಎಂಥ ಸಮಸ್ಯೆ ಏನಿರಲಿಲ್ಲ. ಆದರೆ ನಾವಲ್ಲಿ ಬೇರೆ ಬೇರೆ ತಂದ್ವಲ್ಲ ಆಮೇಲೆ ಅಲ್ಲೇ ಸಮಸ್ಯೆಗಳು ಇರೋಂಥದ್ದು. ನಾವು ಅದನ್ನು ದೂರದ್ದು ಬೇಡ ಅಂತ, ಪರಂಪರೆಯನ್ನು ದೂರದ್ದು ಬೇಡ ಅಂತ ನಮ್ಗೆ ಅನ್ಸೋಂಥದ್ದು ಅಂತ. ಈ ನಮ್ಮ ಆಚರಣೆಗಳನ್ನು ನಮ್ಮಿಂದಲೇ ದೂರ ಮಾಡೋ ಪ್ರಯತ್ನಗಳು, ಅದು ಐಡಿಯಾಲಜಿಕಲಿನೂ ಆಗಿರಬಹುದು, ಪ್ರಾಕ್ಟಿಕಲಿ ಸಮಾಜದಲ್ಲಾದರೂ ಆಗಿರಬಹುದು. ಇವಾಗ ನಮ್ಮ ಹಬ್ಬಗಳನ್ನು ಅನ್ಸೈಂಟಿಫಿಕ್ ಅಂತ ಹೇಳ್ತಿರೋರು ಯಾರು, ಯಾಕೆ? ನನ್ನ ಮೊದಲ ಪ್ರಶ್ನೆ. ಎರಡನೇದು, ಆಚರಣೆ ಬಗ್ಗೆನೂ ನಾನು ಕೇಳ್ತೀನಿ. ಇದನ್ನು ಸರಿಯಾದ ರೀತಿಯಲ್ಲಿ ತಲುಪಿಸುವ ಜವಾಬ್ದಾರಿ ಯಾರ್ದೆಲ್ಲ ಆಗಿತ್ತು? ಕೇವಲ ಮನೆಯಲ್ಲಿರೋ ತಂದೆ ತಾಯಿ ಹಿರಿಯದ ಮಾತಾನ ಸಮಾಜವಾಗಿ ಯಾರು ಮಾಡಬೇಕಾಗಿತ್ತು, ಅದು ಯಾಕೆ ಆಗ್ತಿಲ್ಲ? ಈ ಜೆನ್ಸಿ ಎಸ್ಪೆಷಲಿ ಈಗಿನ ಜನ್ರೇಷನ್ಗೆ ನಮ್ಮ ಹಬ್ಬಗಳು ಅಂದ್ರೇ ಮೌಢ್ಯ ಅನ್ನೋ ರೀತಿಯಲ್ಲಿ ತಲೆಗೆ ತುಂಬೋ ಪ್ರಯತ್ನ ಯಾರಿಂದ ಆಗ್ತಿದೆ, ಅದು ಸರಿಪಡಿಸೋದು ಯಾರು ಅಂತ? ತುಂಬ ಈ ಪ್ರಶ್ನೆ ನಮ್ಮ ಬುಡಕ್ಕೆ ಬರ್ತಾ ಇದೆ, ಹೆಚ್ಚು ಕಡಿಮೆ ಇಲ್ಲಿಗೆ ಬರ್ತಾ ಇದೆ.
ಪ್ರಶ್ನೆ. ಅದು ತುಂಬ ಪ್ರಸ್ತುತವಾದ ಪ್ರಶ್ನೆ ಅಂತ ಅನ್ಕೋತೀವಿ ನಾವು, ತುಂಬ ಒಳ್ಳೆಯ ಪ್ರಶ್ನೆ ಅಂತ ಅನ್ಕೋತೀವಿ. ಮೊದಲನೇ ಪ್ರಶ್ನೆ, ಇದೆಲ್ಲ ಯಾರು ಮಾಡ್ತಿರೋದು ಅಂತ ಈ ಪ್ರಶ್ನೆ ಬಂದಿರೋದು. ಅಂದರೆ ಯಾಕೆ ನಮ್ಮ ಹಬ್ಬಗಳು ವೈಜ್ಞಾನಿಕ ಅಲ್ಲ ಅಂತ ಅನ್ನೋ ಆ ಮಾತನ್ನು ಯಾಕೆ ಆಡ್ತಾ ಇದ್ದಾರೆ, ಯಾರು ಆಡ್ತಾ ಇದ್ದಾರೆ ಅಂತ. ಯಾಕೆ ಆಡ್ತಿದ್ದಾರೆ ಅಂತ ಗೊತ್ತಾದರೆ ಯಾರು ಆಡ್ತಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ಅಂತ. ಯಾಕೆ ಆಡ್ತಿದ್ದಾರೆ ಅಂದರೆ ಈ ದೇಶವನ್ನು ಒಡಿಬೇಕು ಅಂತ ಆಡ್ತಿದ್ದಾರೆ ಅಂತ. ಈ ದೇಶ ತನ್ನ ಕಳ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದಾರೆ. ಈ ದೇಶ ತನ್ನ ಮೂಲ ಸೊಬಗನ್ನು ಉಳಿಸ್ಕೋಬಾರ್ದು ಅಂತ. ಈ ದೇಶ ಪರಕೀಯರ ಥರ ಬಾಳಬೇಕು, ಗುಲಾಮರಂತೆ ಬಾಳಬೇಕು ಅನ್ನುವ ಒಂದು ಕಾರಸ್ಥಾನ ಇದೆಯಲ್ಲ, ಇದು ಶತಮಾನಗಳ ಹಿಂದೆ ಆರಂಭ ಆಗಿರ್ತಕ್ಕಂಥದ್ದು, ಎಲ್ರಿಗೂ ಗೊತ್ತಿರೋಂಥದ್ದೇ. ಅದು ಬ್ರಿಟಿಷರು ಈ ದೇಶನ ಯಾವಾಗ ಆಳ್ತಾ ಇದ್ರೋ ಆಳೋಕ್ಕೆ ಸುಲಭ ಆಗುತ್ತೆ ಅಂತ. ಇವರೆಲ್ಲ ನಮ್ಮದೆಲ್ಲ ತಪ್ಪು, ಬ್ರಿಟಿಷರದೆಲ್ಲ ಸರಿ ಅನ್ನೋ ನಿರ್ಧಾರಕ್ಕೆ ಬಂದರೆ ಆಳೋಕ್ಕೆ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರೇನು ತಂದರೂ ಅದೇ ಮುಂದುವರಿದಿದೆ ಇವತ್ತಿಗೂ ಕೂಡ ಅಂತ. ಈಗ ಅವ್ರು ಇಲ್ಲದೇ ಇರ್ಬೋದು, ಅವರು ಮಾನಸ ಪುತ್ರರಿದ್ದಾರೆ, ಇವರು ಪಾಶ್ಚಾತ್ಯರಲ್ಲೇ ಇವತ್ತಿಲ್ಲಿ ಅವ್ರು ಆಡ್ತಾ ಇಲ್ಲ. ಅದು ಅವ್ರದ್ದೇ ಮಾನಸ ಪುತ್ರರು ಈ ದೇಶದಲ್ಲಿ ತುಂಬ ಹಬ್ಬಿ ಹರಡಿದ್ದಾರೆ ಅವರು ಅಂತ. ಅವ್ರುಗಳು ಈ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಾಡುವ ಮೂಲ ಉದ್ದೇಶನೇ ಇದನ್ನು ಹಾಳು ಮಾಡುವಂಥದ್ದು ಅಂತ. ನಾವು ಮುಂದೆ ಪ್ರಶ್ನೆ ಕೇಳೋದು, ಈ ಹಬ್ಬಗಳು ವೈಜ್ಞಾನಿಕ ಅಲ್ಲ ಅಂತ ಹೇಳಿದ್ರಲ್ಲ, ನೀವು ಯಾವ ಪ್ರಯೋಗ ಮಾಡಿದ್ದೀರಿ, ಯಾವ ವೈಜ್ಞಾನಿಕ ಪ್ರಯೋಗ ಮಾಡಿದ್ದೀರಿ, ಯಾವ ವೈಜ್ಞಾನಿಕ ಸಂಶೋಧನೆ ಮಾಡಿದ್ದೀರಿ? ವಿಜ್ಞಾನ ಅಂದರೆ ಏನು? ಯಾವುದು ಪುನಃ ಸಂಶೋಧನೆ ಪ್ರಯೋಗದ ಮೂಲಕ ಒಂದು ತೀರ್ಮಾನ ಆಗುತ್ತೋ ಅದು ತಾನೇ ಅದು ವಿಜ್ಞಾನ ಅಂತ ಕರಿತಾ ಇರುವಂಥದ್ದು ಅಂತ. ನೀವು ಪ್ರಯೋಗ ಮಾಡಿದ್ದೀರಾ, ಸಂಶೋಧನೆ ಮಾಡಿದ್ದೀರಾ, ರಿಸರ್ಚ್ ಆಗಿದೆಯಾ ಅಥವಾ ಎಕ್ಸ್ಪೆರಿಮೆಂಟ್ಸ್ ಆಗಿದೆಯಾ? ಇದರ ಮೇಲೆ ಏನಾಗಿದೆ? ಅದು ಏನೂ ಆಗದೆ ಹಬ್ಬಗಳನ್ನ ಅವೈಜ್ಞಾನಿಕ ಅಂತ ಹೆಂಗೆ ಹೇಳಿದ್ರಿ? ನೀವು ಒಂದು ವೇಳೆ ರಿಸರ್ಚೇ ಮಾಡಿದ್ದಿದ್ರೆ ಹಬ್ಬ ಗೆಲ್ತಾ ಇತ್ತು, ಅನೇಕ ಅಂಶಗಳು, ಒಳ್ಳೆಯ ಅಂಶಗಳು ಹೊರಗೆ ಬರ್ತಾ ಇತ್ತು ಅಲ್ಲಿರೋವಂಥದ್ದು. ಮಾಡ್ದೇನೆ ಹೇಗೆ ತೀರ್ಮಾನ ಮಾಡೋಕ್ಕಾಗುತ್ತೆ? ನಮ್ಮ ದೇಶದ ಕಾನೂನು ಏನು ಹೇಳುತ್ತೆ ಅಂದರೆ, ಯಾರ ಮೇಲಾದರೂ ಆಪಾದನೆ ಬಂದರೆ ಅವನು ಆರೋಪಿ ಅಂತ ಮಾತ್ರ ಕರಿಬೋದು ಹೊರತು ಅಪರಾಧಿ ಅಂತ ಕರೆಯೋಕ್ಕಾಗಲ್ಲ ಅಂತ. ಯಾಕೆಂದರೆ ವಿಚಾರಣೆಗೊಂದು ಅವಕಾಶ ಬೇಕು, ಅವನಿಗೊಂದು ಅವಕಾಶ ಬೇಕು, ತಾನು ಯಾಕೆ ತಪ್ಪು ಮಾಡಿಲ್ಲ, ಹೇಗೆ ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಳ್ಳೋಕೆ ಅವಕಾಶ ಬೇಕು ಅಂತ. ಅದು ಇಲ್ಲದೇನೆ ಯಾಕೆ ನಮ್ಮ ಸಂಸ್ಕೃತಿನ ಗಲ್ಲಿಗೇರಿಸ್ತಾ ಇದ್ದೀರಿ? ವಿಚಾರಣೆ ಕೂಡ ಇಲ್ಲದೇನೆ, ಸಂಶೋಧನೆ ವಿಮರ್ಶೆ ಯಾವುದೂ ಇಲ್ಲದೇನೆ ನೀವು ಒಂದೇ ಉಸಿರಿಗೆ ಯಾಕೆ ನಮ್ಮ ಸಂಸ್ಕೃತಿನ ಗಲ್ಲಿಗೇರಿಸ್ತಾ ಇದ್ದೀರಿ ಅನ್ನೋ ಪ್ರಶ್ನೆನ ಅವ್ರಿಗೆ ನಾವು ಕೇಳಬೇಕಾಗುತ್ತೆ. ನೀನು ಹಬ್ಬನ ಅವೈಜ್ಞಾನಿಕ ಅಂತ ಕರಿಬೇಕಾದ್ರೆ ನೀವು ಪ್ರಯೋಗ ಮಾಡಿ ಮಾತಾಡು, ಸಂಶೋಧನೆ ಮಾಡಿ ಮಾತಾಡು ಅನ್ನೋದು ತುಂಬ ಮುಖ್ಯವಾಗಿರೋಂಥದ್ದು. ಇನ್ನೊಂದು ಪ್ರಶ್ನೆ, ಯಾರು ಸಮಾಜಕ್ಕೆ ಇದನ್ನು ಹೇಳಬೇಕಾಗಿತ್ತು ಅಂತ. ಮನೇಲಿ ತಂದೆ ತಾಯಿ ಹೇಳಬೇಕಾಗಿತ್ತು, ಅಜ್ಜ ಅಜ್ಜಿ ಹೇಳಬೇಕಾಗಿತ್ತು. ಮನೆಯಲ್ಲಿ ತುಂಬ ಕೊರತೆ ಇದೆ ಅದರದ್ದು. ಅಜ್ಜ ಅಜ್ಜಿ ಇಲ್ಲ ಅನ್ನೋಕ್ಕಿಂತ ಅಜ್ಜ ಅಜ್ಜಿ ಬೇಡ ಅನ್ನೋ ಕಾಲಕ್ಕೆ ನಾವು ಬಂದುಬಿಟ್ಟಿದ್ದೀವಿ. ಅಜ್ಜ ಅಜ್ಜಿ ಇದ್ರೆ ತುಂಬ ಚೆನ್ನಾಗಿರೋದು. ಯಾಕೆಂದರೆ ತಲೆಮಾರು ದಾಟೋದು ತಂದೆ ತಾಯಿಗೆ ಪುರುಸುತ್ತಿಲ್ವಲ್ಲ. ಅಜ್ಜ ಅಜ್ಜಿ ನಮ್ಮ ಪರಂಪರೆಯಲ್ಲಿ ಹೇಳ್ಕೊಡ್ತಾಯಿದ್ರು ಮಕ್ಕಳಿಗೆ ಅಂತ. ಆದರೆ ಇವತ್ತು ಅದಾಗ್ತಾ ಇಲ್ಲ. ಅವತ್ತು ತುಂಬ ದೊಡ್ಡ ಒಂದು ಕೊರತೆ, ದೋಷ ಇರ್ತಕ್ಕಂಥದ್ದು ಅಂತ. ಈಗ ಮನೆಗಳಲ್ಲಿ ಆಗ್ತಾ ಇಲ್ಲ. ತಂದೆ ತಾಯಿ ಅವರೇ ಆಚರಣೆ ಮಾಡ್ತಾ ಇಲ್ಲ, ಮಕ್ಕಳಿಗೆ ಏನು ಹೇಳ್ತಾರೆ? ಅವರು ತಪ್ಪು ಆಚರಣೆಗಳು ಮಾಡ್ತಾಯಿದ್ದಾರೆ. ಅಥವಾ ಆಚರಣೆಗಳನ್ನ ಅವರಿಗೂ ಡಿಸೆಂಬರ್ 31 ರಾತ್ರಿ ಅವರು ಹೋಗಿ ಏನಾದರೂ ಮಾಡ್ಕೊಂಡು ಬಂದರೆ ಈ ಮಗು ಏನು ಮಾಡುತ್ತೆ ಮುಂದಕ್ಕೆ? ಇದನ್ನು ಎಲ್ಲ ಆಚಾರ್ಯ ಪೀಠಗಳು, ಮಠಗಳು ಮಾಡಬೇಕಾದ ಕರ್ತವ್ಯ ಇತ್ತು ಅಂತ. ಅದು ಆಗ್ತಾ ಇದೆಯಾ ಅಂದರೆ ತುಂಬ ಸಮಾಧಾನದ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ ನಮಗೆ ಅಂತ. ಮಠಗಳದ್ದು ಮೊದಲನೇ ಕೆಲಸ ನಮ್ಮ ದೃಷ್ಟಿಯಿಂದ ಇದಲ್ಲ ಅಂತ. ನಾವು ಇದು ವೈದ್ಯಕೀಯ ಸಂಸ್ಥೆಗಳನ್ನು, ಅಂದರೆ ಹಣ ಬರೋಂಥ ಸಂಸ್ಥೆಗಳು ಅಥವಾ ಇನ್ನೊಂದು ಅಂಥದ್ದನ್ನು ಮಾಡೋಕ್ಕಿಂತ ಮುಂಚೆ ಮಾಡೋದ್ರ ಬಗ್ಗೆ ಟೀಕೆ ಅಲ್ಲ, ಅದು ಮಾಡಿದ್ರೆ ತಪ್ಪು ಅಂತ ಅನ್ನೋ ವಿಷಯಕ್ಕೆ ಹೇಳ್ತಾ ಇರೋಂಥದ್ದಲ್ಲ. ಆದ್ಯತೆಯ ಪಟ್ಟಿಯಲ್ಲಿ ಬೇರೆ ಇದು ಮೊದಲು ಆಗಬೇಕಾಗಿತ್ತಲ್ಲ ಅಂತ. ಯಾಕೆಂದರೆ ಈ ಜ್ಞಾನ ಪ್ರಸಾರ, ಸಂಪ್ರದಾಯದ ಪ್ರಸಾರ, ಪರಂಪರೆಯ ಪ್ರಸಾರ ಮೊದಲು ಆಗಬೇಕಾದ ಕಾರ್ಯ. ಒಂಥರ ಹೇಳಬೇಕು ಅಂದರೆ ಮಠ ಮಾಡೋ ಕೆಲಸನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆಯಲ್ಲ ಅಂತ ಅನಿಸ್ತಾ ಇದೆ ನಮಗೆ ಅಂತ. ನಿಮ್ಮ ಅನುಗ್ರಹದಿಂದ ಮತ್ತು ಮಠನೇ ತಂದು ಕೂರಿಸ್ಕೊಂಡು, ಗುರುಗಳನ್ನೇ ಒಂದು ಮಠನೇ ತಂದು ಕೂರಿಸ್ಕೊಂಡು ಮಠ ಮಾಡೋ ಕೆಲಸ ನೀವು ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮನ್ನು ಏನು ಅನ್ಬೇಕು, ಹೇಗೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ಬೇಕೋ ಗೊತ್ತಾಗ್ತಾ ಇಲ್ಲ ಅಂತ. ಇವತ್ತಿನ ಮಟ್ಟಿಗೆ ರಿಪಬ್ಲಿಕ್ ಕನ್ನಡ ಒಂದು ಮಠ ಆಗಿದೆ ಅಂತ ತಪ್ಪೇನಿಲ್ಲ ಅಂತ ನಿಮ್ಮ ಅನುಗ್ರಹದಿಂದ. ಮತ್ತೊಂದು ಅತ್ಯಂತ ಗಂಭೀರವಾದ ಪ್ರಶ್ನೆ ಅಂತಂದರೆ, ಹಬ್ಬಗಳ ಆಚರಣೆಗೆ ಸೀಮಿತವಾಗೇನೆ ಆಚರಣೆಯನ್ನು ಬಲವಂತವಾಗಿ ಮಾಡಿಸೋ ಪ್ರಯತ್ನ ಅಥವಾ ಬೇರೆಯೊಬ್ಬರ ಆಚರಣೆಯನ್ನು ಅಥವಾ ಬೇರೆ ಸಂಸ್ಕೃತಿಯ ಆಚರಣೆಯನ್ನು ಬಲವಂತವಾಗಿ ನಿಲ್ಲಿಸೋ ಪ್ರಯತ್ನ, ಇದೆರಡೂ ಕೂಡ ಸಮಾಜದಲ್ಲಿ ಆಗ್ತಾ ಇದೆ ಗುರುಗಳೇ. ಅಂದರೆ ಈಗ ಯಾರೋ ಕ್ರಿಸ್ಮಸ್ ಹಬ್ಬಕ್ಕೋಸ್ಕರ ಟ್ರೀ ಡೆಕೋರೇಟ್ ಮಾಡಿದರೆ ಅದನ್ನು ಇನ್ನೊಂದು ಧರ್ಮದವರು ಹೋಗಿ ಅದನ್ನು ವ್ಯಾಂಡಲೈಸ್ ಮಾಡೋದು, ಅಥವಾ ಗಣಪತಿ ಕೂರಿಸೋ ಸಂದರ್ಭದಲ್ಲಿ ಇನ್ನೊಂದು ಧರ್ಮದವರು ಬಂದು ಕಲ್ಲು ಎಸೆಯೋದು. ಈ ಅಸಹಿಷ್ಣುತೆ, ಧರ್ಮ ಅನ್ನೋದು ಎಲ್ಲವನ್ನ ಕೂಡ ಸಹಿಸೋದನ್ನು ಕಲಿಸ್ಕೊಡುತ್ತೆ ಅನ್ನೋದಾದರೆ, ಈ ಅಸಹಿಷ್ಣುತೆ ಅನ್ನೋದು ಎಲ್ಲಿಂದ ಬರ್ತಿದೆ ಅಂತ, ಅದರಲ್ಲೂ ಆಚರಣೆಗಳ ವಿಚಾರದಲ್ಲಿ? ಅದು ಧರ್ಮದಿಂದ ಅಂತೂ ಬರ್ತಾ ಇಲ್ಲ, ಅದು ಖಡಾಖಂಡಿತ. ಯಾಕೆಂದರೆ ಧರ್ಮ ಅದನ್ನು ಹೇಳ್ತಾ ಇಲ್ಲ ಅಂತ. ಈಗ ಕೃಷ್ಣ ಒಂದು ತುಂಬ ಸುಂದರವಾದ ಮಾತನ್ನು ಹೇಳ್ತಾನೆ, ನಿಮಗೆಲ್ಲ ಗೊತ್ತಿರೋಂಥದ್ದೇ ಅದು. ಸ್ವಧರ್ಮೇ ನಿಧನಂ ಶ್ರೇಯ ಅಂತ. ಅಂದರೆ